ಸೊ ಗೈಸ್ ಫೈನಲಿ ತಿಂದಾಯಿತು. ಸೊ ಇವಾಗ ಗೈಸ್ ನಾನು ನಮ್ಮಪ್ಪ ಜೊತೆ ಬಂದಿದ್ದೀನಿ. ನಮ್ಮಪ್ಪ ನೋಡಿರಿ ಫುಲ್ಲು ಮಿಂಚಿಂಗ್. ನಮ್ಮಪ್ಪ ಫುಲ್ಲು ರಾಜ್ಕುಮಾರ್ ಆಗಿ ನೋಡಿ ಹೊಸ ಕ್ಯೂಟ್ ಆಗಿದೆ. ಇವಾಗ ನಾನೊಂದು ಮಸಾಲೆ ತೊಗೊಂಡಿದ್ದೀನಿ. ಮಸಾಲೆ ನಮ್ಮ ಡ್ಯಾಡಿ ಏನು ತೊಗೊಂಡಿಲ್ಲ ಅವರು. ಸೊ ಮಸಾಲೆ ತಿನ್ಬಿಟ್ಟು ಆಲ್ಸೋ ಗೈಸ್ ಐ ಹ್ಯಾವ್ ಗಾಟ್ ಅ ಬೆಸ್ಟ್ ಮಾಮ್ ಆ್ಯಂಡ್ ಬೆಸ್ಟ್ ಡ್ಯಾಡ್ ಇನ್ ದ ವರ್ಲ್ಡ್ ಗೈಸ್. ಚೆನ್ನಾಗಿ ತಿಂತೋರಿಸ್ತು ಗ್ಯಾಪಲ್ಲಿ ಮೊಟ್ಟೆನೆ ಗೈಸ್. ಇವಾಗ ಅದೇನೋ ಧೂಪ ಅಂತ ಅದೆಲ್ಲ ಹಾಕ್ಬಿಟ್ಟು ಗೈಸ್ ನಾನು ಸೊ ಊಟ ಎಲ್ಲ ಬಡಿಸಿದ್ದಾರೆ ಗೈಸ್. ಇವಾಗ ತಿಂದ್ಬಿಟ್ಟು ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ನಾನು ಸಂಡೇ ಎಷ್ಟು ಟೈಮ್ ಬಂದ್ಬಿಟ್ಟು 1 o'clock ಆಗ್ತಿದೆ ಗೈಸ್. ಸೊ ನಾನಿವಾಗ ರೆಡಿಯಾಗಿ ಎಲ್ಲೋಗ್ತಾ ಇರೋದು ಅಂತ ಅಂದರೆ ಅದು ನಿಮಗೆ ವ್ಲಾಗಲ್ಲೇ ಗೊತ್ತಾಗುತ್ತೆ. ಸೊ ಯಾರ್ಯಾರಿನ್ನೂ ನನ್ನ ಚಾನಲ್ನ ಲೈಕ್ ಮಾಡಿಲ್ವೋ, ಶೇರ್ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಮಾಡ್ಕೊಡಿ ಅಂತ ಹೇಳ್ತಾ ಸೊ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಾನು ರೆಡಿಯಾಗಿದ್ದೀನಿ ಗೈಸ್. ಸೊ ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀನಿ ಆಚೆ ಕಡೆ. ಬನ್ನಿ ಹೋಗೋಣ, ಲೆಟ್ಸ್ ಗೋ ಗೈಸ್. ನಾನು ನಮ್ಮಪ್ಪ ಜೊತೆ ಬಂದಿದ್ದೀನಿ. ನಮ್ಮಪ್ಪ ನೋಡ್ರಿ ಫುಲ್ಲು ಮಿಂಚಿಂಗ್. ನಮ್ಮಪ್ಪ ಫುಲ್ಲು ರಾಜ್ಕುಮಾರ್ ಆಗಿ ನೋಡಿ ಹೊಸ ಪ್ಯಾಂಟು ಹೊಸ ಶರ್ಟು. ಏನಪ್ಪ ಮಿಂಚ್ತಾ ಇದ್ದೀರಾ ಫುಲ್ಲು? ಇವತ್ತು ಗ್ರಹಣ, ಒಳ್ಳೆ ದಿನ. ಗ್ರಹಣ ಅಂತ ಎಲ್ಲರೂ ಕೆಟ್ಟದಾಗ ಭಾವಿಸ್ತಾರೆ. ಏನಿಲ್ಲ, ಅದೆಲ್ಲ ಮಾಮೂಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ನಾವೆಲ್ಲ ತಪ್ಪು ತಿಳ್ಕೊಂಡ್ಬಿಡ್ತೀವಿ ಗೈಸ್. ನಾನು ವೈಟು ಮ್ಯಾಚಿಂಗ್, ನಮ್ಮ ಅಪ್ಪನ ವೈಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮ್ಯಾಚಿಂಗ್ ಹಾಕೊಂಡ್ಬಂದ್ಬಿಟ್ಟಿದ್ವಿ ಗೈಸ್. ಸೊ ಎಲ್ಲ ಚೆನ್ನಾಗಿ ಮನೇಲಿ ಹಬ್ಬ ಆಚರಿಸಿ ಚೆನ್ನಾಗಿರುತ್ತೆ. ಸೊ ಇವಾಗ ನಾವು ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಗೈಸ್ ಊಟ ಮಾಡೋಕ್ಕೆ. ಸೊ ಬನ್ನಿ ಹೋಗೋಣ ಗೈಸ್. ಇವಾಗ ನಾವು ಬಂದು ಹೋಟೆಲಲ್ಲಿ ಫುಡ್ ಆರ್ಡರ್ ಮಾಡಿದ್ದೀವಿ. ನಾನು ಒಂದು ಚಿಕನ್ ಬಿರಿಯಾನಿ, ಚಿಕನ್ ಪೆಪ್ಪರ್ ಫ್ರೈ ಮತ್ತು ನಮ್ಮ ಡ್ಯಾಡಿ ಮುದ್ದೆ ತೊಗೊಂಡಿದ್ದಾರೆ. ಸೊ ಇನ್ನೊಂದಿದೆ ಬಿರಿಯಾನಿ, ಚಿಕನ್ ಪೆಪ್ಪರ್ ಫ್ರೈ ಮತ್ತು ಮುದ್ದೆ ನಮ್ಮ ಡ್ಯಾಡಿದು. ಸೊ ಗೈಸ್ ಫೈನಲಿ ತಿಂದಾಯಿತು. ಸೊ ಇವಾಗ ಹೋಗೋಣ ಬನ್ನಿ. ಸೊ ಗೈಸ್ ಫೈನಲಿ ಊಟ ಮಾಡಿಕೊಂಡು ಕೊಟ್ಟಿದ್ದೀವಿ. ಲೆಟ್ಸ್ ಗೋ ಗೈಸ್. ಒಂದು ಎಳ್ನೀರು ತೊಗೊಂಡಿದ್ದೀನಿ ಪಾರ್ಸಲ್ಲು. ಒಂದು ಎಳ್ನೀರು ತೊಗೊಂಡು ನನ್ನ ಮನೆಗೆ ಹೋಗ್ತಾ ಇದ್ದೀನಿ ಗೈಸ್. ಸೊ ಹೋಗೋಣ. ನಮ್ಮ ಅಪ್ಪ ಚೆನ್ನಾಗಿ ತಿಂದ್ಬಿಡೋರೆ. ಏನಂತೀರಾ? ಒಳ್ಳೆದಾಗಲಿ ಎಲ್ಲರೂ. ಅಷ್ಟೇ ನಮ್ಮ ಅಪ್ಪ ಹೇಳೋದು ಇದೊಂದೇ ಗೈಸ್, ಒಳ್ಳೇದಾಗಲಿ ಎಲ್ಲರೂ, ಚೆನ್ನಾಗಿ ಓದಿ ಎಲ್ಲರೂ, ಅಷ್ಟೇ ಗಾಯ್ಸ್. ನಾನು ಇವಾಗ ಏನು ಮಾಡ್ತಿದ್ದೀನಿ ಗೊತ್ತಾ ನಿಮಗೆ? ನಾನು ನೋಡಿರಿ ಎಳ್ನೀರು ನಾನು ತೊಗೊಂಬಂದಲ್ಲ, ಅದನ್ನ ಇವಾಗ ಓಪನ್ ಮಾಡೋಕ್ಕೆ ಚಾಕು ಎತ್ಕೊಂಡು ಓಪನ್ ಮಾಡೋಕ್ಕೆ ಬಂದಿದ್ದೀನಿ. ಅದು ಓಪನ್ ಮಾಡೋಕ್ಕಾಗಲ್ಲ ಗೈಸ್, ಅಲ್ಲೇ ಮಾಡಿಸ್ಕೊಂಡು ಕುಡಿಬೇಕಾಯಿತು. ಸೊ ಅಲ್ಲಿ ಚೆನ್ನಾಗಿ ಊಟ ತಿಂದ್ಬಿಟ್ಟಿದ್ನಲ್ಲ, ಅಲ್ಲಿ ಕುಡಿಯೋಕ್ಕಾಗಲ್ಲ ಅಂತ ಗೊತ್ತಿತ್ತು ನನಗೆ. ಹೊಟ್ಟೆ ತುಂಬ ಹೋಗಿತ್ತು ಗೈಸ್, ಅದಕ್ಕೋಸ್ಕರ ಅಲ್ಲಿ ಆಗಲ್ಲ ಅಂದ್ಬಿಟ್ಟು ಇವಾಗ ಇಲ್ಲಿ ಓಪನ್ ಮಾಡ್ತಾಯಿದ್ದೀನಿ. ಬನ್ನಿ ಲೆಟ್ಸ್ ಓಪನ್ ಮಾಡೋಣ. ಇವಾಗ ಕಾಲ್ಗಿಲ್ ಚುಚ್ಕೊಂಡೆ ಅಂದರೆ ಓಪನ್ ಆಯ್ತು ಗೈಸ್. ಓಪನ್ ಆಯ್ತು ಇಲ್ಲಿ ಗೈಸ್. ಇದನ್ನು ಗ್ಲಾಸಲ್ಲಿ ಕುಡಿಬಾರ್ದು. ಗ್ಲಾಸಲ್ಲಿ ಕುಡಿಯೋದ್ಕಿಂತ ನಮ್ಮ ಥರ ನಮ್ಮ ಸ್ಟೈಲಲ್ಲಿ ಕುಡೀರಿ. ಕುಡಿದ್ರೆ ನೆಮ್ಮದಿಯಾಗಿ ನೀರು ಕುಡಿಬೇಕು. ಸೂಪರ್ ಆಗೈತೆ ಗೈಸ್, ಸೂಪರ್ ಆಗಿದೆ ಗೈಸ್. ನೀವು ಕುಡೀರಿ ಎಳ್ನೀರು, ಡೈಲಿ ಒಂದೊಂದು ಎಳ್ನೀರು ಕುಡೀರಿ ಗೈಸ್, ಬೆಸ್ಟ್ ಗೈಸ್. ಒಳ್ಳೆ ಮೂವಿ ನೋಡ್ತಾ ಇದ್ದೀನಿ ಗೈಸ್, ನೀವು ನೋಡಿ ಇದನ್ನು ಮಿಸ್ ಮಾಡಬೇಡಿ. ತೋರಿಸ್ತಿದ್ದಾಳೆ ಯಾವುದು ಅಂತ ಮೂವಿ. ಫುಲ್ಲು ಶಾಕೆ ಆಗೋಗ್ತೀರ. ನಾನಂತೂ ಫುಲ್ ಗೂಸ್ ಬಾಂಬ್ಸ್ ಬರ್ತೀನಿ ನನ್ನ ಕೈಯಲ್ಲೆಲ್ಲ. ಗೈಸ್ ನನ್ನ ತಮ್ಮ ಬಂದಿದ್ದಾನೆ, ನನ್ನ ಕರ್ಕೊಂಡು ಗೈಸ್. ನಾನು ಇವಾಗ ನಮ್ಮ ಮಮ್ಮಿ ಗೈಸ್ ನಮ್ಮ ತಾತನ ಮನೇಲಿದ್ದಾರೆ. ಸೊ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ನಮ್ಮ ತಾತನ ಮನೆಗೆ. ಅದಕ್ಕೆ ನನ್ನ ತಮ್ಮ ನನ್ನ ಪಿಕ್ ಮಾಡಕ್ಕೆ ಬಂದಿದ್ದಾನೆ ಗೈಸ್. ನೋಡಿ ಬೆಳಗ್ಗೆನ ಸ್ನಾನ ಮಾಡಿಲ್ವಂತೆ ಗೈಸ್. ಇವಾಗ ಸ್ನಾನ ಮಾಡ್ಕೋಬೇಕಂತ. ಸೊ ಬನ್ನಿ ಅಲ್ಲಿಗೆ ಹೋಗೋಣ. ಗೈಸ್ ಇದು ನೋಡಿ ಗೈಸ್, ನಮ್ಮ ಅಜ್ಜಿ ಕೆಲಸ ಮಾಡ್ಕೊಂಡಿದ್ದಾರೆ. ನಮ್ಮ ಆಂಟಿ, ಅವ್ರ ಮಗಳು, ನಮ್ಮ ದೊಡ್ಡಮ್ಮನ ನೋಡಿರ್ತೀರಾ. ನೋಡಿ ಇಲ್ಲಿ ನಮ್ಮ ಮಮ್ಮಿ ಏನೋ ಕೆಲಸ ಮಾಡ್ತಿದ್ದಾರೆ ಇಲ್ಲಿ. ಮಾಡಿ ಮಾಡಿ ಆಂಟಿ ನನ್ನ ಬ್ಲಾಗ್ ಫಸ್ಟ್ ಕಾಣಿಸ್ಕೊಂಡಿದ್ಯಾ? ಏನಂತೀಯ? ನಾನು ತೋರಿಸ್ತೀನಿ. ತುಂಬಾ ಖುಷಿ ಆಗ್ತಿದೆ. ನಮ್ಮ ಅಜ್ಜಿ ಬೈತವ್ರೆ. ನೋಡ್ರಿ ಅವನು
ಗೈಸ್ ಇದು ಏನೋ ಹಬ್ಬಕ್ಕೆ ಏನೋ ಮಾಡ್ತಿದ್ದಾರೆ, ಇದೇನು ಅಂತ ಗೊತ್ತಿಲ್ಲ, ನಮ್ಮ ಆಂಟಿ ಮಾಡ್ತಿದ್ದಾರೆ ನೋಡಿ. ಚಿಕ್ಕಿನುಂಡೆ ಹಂಗಂದ್ರೆ ಪಿತೃಪಕ್ಷಕ್ಕೆ ಎಳ್ಳು ಇದು ಬಿಡ್ತಾರಲ್ಲ ಅದು. ಗೈಸ್ ಏನೋ ಮಾಡ್ತಿದ್ದಾರೆ, ನನಗೇನು ತಡೆ, ನನ್ನ ಮಗ ಗೇಮ್ ಆಡ್ಕೊಂಡು ಕೂತವನೇ ಇಲ್ಲಿ ತಡೆ. ರೈಟ್, ಚಲೋ ಚಲೋ. ನನ್ರಿ ಸ್ಕೂಲ್ಗಿಲ್ಲ ಪಾಠ ಮಾಡ್ತಾರೆ. ನನ್ನ ಬ್ಲಾಗ್ ಆಯ್ ಹೇಳು ಹೇಳಿ ನೋಡ್ರಿ ಇಲ್ಲಿ ಅದು ನನ್ನ ಮಗ ಗೇಮ್ ಆಡ್ಕೊಂಡು ನಗದ ಹೆಂಗ್ ನಗ್ತಾ ನೋಡಿ ಚೇಂಜ್ ನನ್ನ ಮಗ ಅಂತಾರ ತಿನ್ಕೊಂಡು ಬಂದೆ. ಗೈಸ್ ಇವ್ರು ನಮ್ಮ ಇನ್ನೊಂದು ಅಜ್ಜಿ ಹನುಮಕ್ಕಜ್ಜಿ ಅಂತ. ಹಾಯ್ ಅನ್ನಜ್ಜಿ ಹಿಂಗನ್ನು ಹಾಯ್ ಏನು ವ್ಲಾಗ್ ಹಾಯ್ ನಿಂಗೆ ಹಾಂ ನೀನೆ ಹಿಂಗೆ ಹಂಗೆ. ಗೈಸ್ ಅವ್ರು ನಮ್ಮ ಅಜ್ಜಿ ತಿಂದೆ ನಾನು ತಿನ್ಕೊಂಡು ಬಂದೆ ನೋಡಿ. ಸಾಂಗ್ ಕೇಳ್ತಾವ್ರು ಗಾಯ್ಸ್. ಇಲ್ಲಿ ನಮ್ಮ ಮಮ್ಮಿ ನೋಡಿ ಏನ್ ಮಾಡ್ತಿದ್ದಾರೆ, ಕಬಾಬ್ ಹಾಕ್ತಿದ್ದಾರೆ. ಕಬಾಬ್ ರಾಣಿ ನಮ್ಮ ಮಮ್ಮಿ ನೋಡ್ರಿ. ಮಮ್ಮಿ ಇದು ಕಬಾಬ್ ಬೆಂದಂಗೆ ಬೆಂದು ಹೋಗ್ಬಿಟ್ಟಿದ್ದಾರೆ ನಮ್ಮ ಮಮ್ಮಿ. ಆಫೇ ಮಾಡ್ಬಿಟ್ರು ಗ್ಯಾಸ್. ಕಬಾಬ್ ಹಾಕ್ತಿದ್ದಾರೆ ನಮ್ಮ ಮನೆಯಲ್ಲಿ. ಜಗಳ ಆಗ್ತಿದೆ ನಮ್ಮಮ್ಮ ಮತ್ತೆ ಅವ್ರ ತಂಗಿ ಕಡೆಯಿಂದ. ಇಲ್ಲಿ ಏನು ಮಾಡಕ್ಕೆ ಬರಲ್ಲ ಗಾಯ್ಸ್. ಹೌದಾ ಮಮ್ಮಿ, ಏನು ಮಾಡಕ್ ಬರಲ್ಲ. ತಿಂದ್ಬಿಟ್ಟು ಅವ್ರ ಗಂಡ ಬೇರೆ ಆರ್ಟಿಫಿಷಿಯಲ್ ಹಾಕಿ ಮಾಡ್ತಾಳೆ, ಸ್ವಂತ ಬುದ್ಧಿಯಿಂದ ಏನು ಮಾಡಲ್ಲ. ನಮ್ಮ ತಾತ ನೋಡಿ ನೋಡ್ಕೊಂಡು ನಿಂತಾರೆ. ಇವಳು ಮತ್ತೆ ಇವನು ಇಬ್ರು ಮೂಗಲ್ಲೇ ಮಾತಾಡ್ತಾರೆ. ಬಾಯಲ್ಲಿ ಮಾತಾಡೋ ಏನನ್ನ ಹೇಳು ನೋಡ್ರಿ. ಇವಾಗ ಇವಳು ಮಾತಾಡೆ ಅಂತ ಮೂಗಲ್ಲೇ ಮಾತಾಡ್ತಾರೆ ಇವ್ರಿಬ್ರು. ಗೈಸ್ ಕ್ಯೂಟ್ ಆಗಿದೆ. ಜಾನ್ಸಿ ಗೈಸ್, ಇವ್ರು ನಮ್ಮ ದೊಡ್ಡಮ್ಮ ಗೈಸ್. ಹಾಯ್ ಅಲ್ವ, ಇದು ಅವ್ರದ್ದೇ ಪಾಪು ಜಾನ್ಸಿ. ಇದೆ ಹೆಸರು ಜಾನ್ಸಿ. ಗೈಸ್ ನಾವು ಇವಾಗ ನಾನು ನನ್ನ ತಮ್ಮನ ಜೊತೆ ಇಲ್ಲೇನೋ ಸ್ವಲ್ಪ ತಿನ್ನೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಗೈಸ್ ಬನ್ನಿ ಹೋಗೋಣ. ಗಾಯ್ಸ್ ಇಲ್ಲಿ ನನಗೆ ನಮ್ಮ ಅಮ್ಮನಿಗಾಗಲಿ ಏನೂ ಸಿಗಲಿಲ್ಲ, ಅದಕ್ಕೆ ಇವ್ನಿಗೊಂದು ಇವ್ರ ತಂಗಿಗೊಂದು ಐಸ್ ಕ್ರೀಮ್ ತೊಗೊಂಡಿದ್ವಿ. ಐಸ್ ಕ್ರೀಮ್ ತೊಗೊಂಡು ಹೋಗ್ತಾ ಇದ್ದೀವಿ. ಗೈಸ್ ಬನ್ನಿ ಹೋಗೋಣ. ಇದನ್ನ ಜ್ಯೂಸ್ ಒಂದು ತಗೊಂಬ ಅಂತ ಹೇಳಿದ್ರು. ಜ್ಯೂಸ್ ತಗೊಂಬ ಅಂತ ಅಂದರೆ ಇದನ್ನೆಲ್ಲ ಸೇರ್ಕೊಂಡವನೆ ನೋಡಿ. ಅವರಮ್ಮ ಬೈತಾರೆ, ನಮ್ಮ ದೊಡ್ಡಮ್ಮ ಕುರ್ಕುರೆ ಚಿಕ್ಕಳು ಜಗಳಾಡ್ತಾರೆ. ಗಾಯ್ಸ್ ನಾನು ನಮ್ಮ ಡ್ಯಾಡಿ ಜೊತೆ ಸ್ವಲ್ಪ ಚಾಟ್ಸ್ ತಿನ್ನೋಣ ಅಂತ ಬಂದು ಚಾಟ್ಸ್ ತಿನ್ಕೊಂಡಂಗೆ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ. ಇವಾಗ ನಾನೊಂದು ಮಸಾಲೆ ತೊಗೊಂಡಿದ್ದೀನಿ. ಮಸಾಲೆ ನಮ್ಮ ಡ್ಯಾಡಿ ಏನು ತೊಗೊಂಡಿಲ್ಲ ಅವರು. ಸೊ ಮಸಾಲೆ ತಿನ್ಬಿಟ್ಟು ಹೋಗೋಣ. 2 ಬಟರ್ ಜ್ಯೂಸು ತೊಗೊಂಡಿದ್ದೀವಿ, ನಮ್ಮ ಡ್ಯಾಡಿ ಕುಡಿತಿದ್ದಾರೆ. ಸೊ ನಾನು ಕುಡಿದ್ಬಿಟ್ಟಿದ್ದೀನಿ. ಸೊ ಗೈಸ್ ನಾನು ಮನೆಗೆ ಬಂದೆ ಆ್ಯಂಡ್ ಅಲ್ವಾಗ ಚಾಟ್ಸ್ ತಿನ್ಕೊಂಬಂದಲ್ಲ. ಸೊ ಆ ಟೈಮಲ್ಲಿ ಲೈಕ್ ಒಬ್ಬರು ಪರ್ಸನ್ ಬಂದರು ಗೈಸ್. ನನ್ನ ಹತ್ರ ಪರ್ಸನ್ ಬಂದುಬಿಟ್ಟು ಲೈಕ್ ಅವರು ಏನು ಗೊತ್ತಾ, ನಾನು ಚಿಕ್ಕ ವಯಸ್ಸಲ್ಲಿ 3rd ಸ್ಟ್ಯಾಂಡರ್ಡ್ ಇದ್ದಾಗ ನಾನು ಹಳೆ ಮನೆ ಬಾಡಿಗೆ ಮನೆ ಇರ್ತಾ ಇದ್ರಿ. ಅಲ್ಲಿ ಒಬ್ಬರು ಅಣ್ಣ ಗೈಸ್, ಅವ್ರು ಅವಾಗ ಫಸ್ಟ್ PUC ಏನೋ ಅನ್ಕೊತೀನಿ. ಸೊ ಅವ್ರನ್ನ ಅವಾಗ ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿನಿ ಗೈಸ್. ಇವಾಗ ಅವ್ರು ಸಡನ್ನಾಗಿ ನನಗೆ ಸಿಕ್ಬಿಟ್ಟು ಗೈಸ್, ದ ವೇ ಹಿ ರೆಸ್ಪೆಕ್ಟೆಡ್ ಮೀ ಆ್ಯಂಡ್ ಮೈ ಫಾದರ್ ಗೈಸ್, ಇಟ್ ವಾಸ್ ಲೈಕ್ ಸಮಥಿಂಗ್ ಎಲ್ಸ್ ಗೈಸ್. ನಾನು ತಿಂದಿದ್ದು ಅಷ್ಟೇ ಗೈಸ್. ಇಟ್ ವಾಸ್ ನೋ ಒನ್ ಫಾರ್ ಮೀ ಆ್ಯಂಡ್ he was not my blood at all guys, but he paid my bill guys. Why I don't know guys, because of some respect or something guys. ನಮ್ಮ ಡ್ಯಾಡಿಗೂ ಜ್ಯೂಸ್ ಕೊಡಿಸಿ, ನನಗೂ ಜ್ಯೂಸ್ ಕೊಡಿಸಿ, ನಾನು ತೊಗೊಂಡಿದ್ದು ನನ್ನ ಬಿಲ್ಲೇ ಅವ್ರು ಪೇ ಮಾಡಿದ್ರು ಗೈಸ್. ಲೈಕ್ ನೀವು ಅನ್ಕೊಬೋದು ಬಿಲ್ ಪೇ ಮಾಡ್ದೆ ಅದಕ್ಕೆ ಬಂದು ಹೇಳ್ತಾನೆ ಅಂತ. ಗೈಸ್ ನಾಟ್ ಎಟ್ ಆಲ್ ಗೈಸ್, ಆ ಥರ ಏನೂ ಅಲ್ಲ ಗೈಸ್. ಅವರು ಯಾರೂ ಅಲ್ಲ ಗೈಸ್. ನನಗೆ ಬಂದು ಸುಮ್ಮನೆ ಬಿಲ್ ಪೇ, ನಾನು ಇವಾಗ ಎಲ್ಲೋ ತಿನ್ಬಿಟ್ಟು ಬಿಲ್ ಪೇ ಮಾಡಿದ್ರೆ ಯಾರೂ ನನಗೆ ಮಾಡಲ್ಲ ಗೈಸ್. ಬಟ್ ದ ವೇ ಹಿ ರೆಸ್ಪೆಕ್ಟೆಡ್ ಮೀ ಆ್ಯಂಡ್ ಮೈ ಫಾದರ್ ಗೈಸ್, ಇಟ್ ವಾಸ್ ಲೈಕ್, ನನಗೆ ಮಾತು ಬರ್ತಾಯಿಲ್ಲ ಗೈಸ್. ಆ ಟೈಮಲ್ಲಿ ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಬಟ್ ಅವ್ರು ಕೊಟ್ಟಿದ್ದು ರೆಸ್ಪೆಕ್ಟ್. ಆ ಅಣ್ಣ ಹೆಸರು ಕಿರಣ್ ಅಂತ ಗೈಸ್, ಕಿರಣ್ ಅಣ್ಣ ಅಂತ. ಸೊ ಥ್ಯಾಂಕ್ ಯು ಅಣ್ಣ, ಈ ವಿಡಿಯೋ ನೋಡ್ತಿದ್ರೆ ಥ್ಯಾಂಕ್ ಯು. ಬಟ್ ಅವ್ರು ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಮಾಡಿದ್ರು. ನಮ್ಮ ಡ್ಯಾಡಿ ಅಂತೂ ಫುಲ್ ಖುಷಿ ಆಗೋದ್ರು ಗೈಸ್. ನನಗಂತೂ ಏನು ಹೇಳಬೇಕು ಗೊತ್ತೈತಲ್ಲ. ಆ್ಯಂಡ್ ಇಟ್ ವಾಸ್ ಲೈಕ್ ಎ ಮೋಟಿವೇಶನ್ ಆ್ಯಂಡ್ ಲೈಕ್ ಪುಷಿಂಗ್ ಫಾರ್ ಮೀ ಫಾರ್ ಮೈ ಸಕ್ಸಸ್ ಗೈಸ್. ಆ ವರ್ಡ್ಸ್ ಅವ್ರು ಏನೇನು ಮಾತಾಡಿದ್ರು ನನ್ನ ಹತ್ರ, ಅದನ್ನು ನಾನು ರೆಕಾರ್ಡ್ ಮಾಡಲಿಲ್ಲ ಗೈಸ್ ಅದನ್ನು. ಬಟ್ ದ ವೇ ಹಿ ಸೆಡ್ ಆ್ಯಂಡ್ ವಾಟ್ ಹಿ ಸೆಡ್ ಫಾರ್ ಮೀ, ದ ಅಡ್ವೈಸ್ ವಾಟ್ ಹಿ ಗೇವ್ ಫಾರ್ ಮೀ, ಇನ್ನೂ ಸಕ್ಸಸ್ಗೆ ಜಾಸ್ತಿ ಒಂಥರ ಪುಷ್ ಮಾಡ್ತಿದೆ ಗೈಸ್. ಇನ್ನೂ ನಾನು ಮಾಡಬೇಕು, ಐ ವಾಂಟ್ ಟು ಡೂ ಸಮಥಿಂಗ್, ಐ ಆಮ್ ಬೆಟರ್. ಲೈಕ್ ಈ ಥರ ನಂಗೆ ಫೀಲ್ ಆಗ್ತಿದೆ ಗೈಸ್. ಐ ನೋ ಗೈಸ್ ನಿಮ್ಗೆ ಇದೇನಾರು ಅನಿಸ್ಬೋದು. ಬಟ್ ಗೈಸ್ ಒನ್ ಥಿಂಗ್, ಇದನ್ನು ನೆನ್ಪಿಟ್ಕೊಳ್ಳಿ, ಐ ವಿಲ್ ಡೂ ಸಮಥಿಂಗ್ ಗೈಸ್. ಐ ವಿಲ್ ಡೂ ಸಮಥಿಂಗ್ ಬಿಗ್, ಲೈಕ್ ನಾಟ್ ಇನ್ ಅ ರಾಂಗ್ ವೇ ಗೈಸ್, ಬಟ್ ಇನ್ ಅ ರೈಟ್ ವೇ. ಐ ವಿಲ್ ಡೂ ಸಮಥಿಂಗ್ ಗೈಸ್. ಸೊ ಇದನ್ನು ನಾನು ಹೇಳಬೇಕು ಅನ್ಸು ಗೈಸ್, ಓಪನ್ ಆಗಿ ನಾನು ಹೇಳ್ಕೊಂಡಿದ್ದೀನಿ. ಸೊ ಇವಾಗ ನಮ್ಮ ಮಮ್ಮಿ ಹತ್ರ ಹೋಗ್ಬೇಕು ಗೈಸ್. ಇವಾಗ ನಾನು ಮನೆಗೆ ಬಂದುಬಿಟ್ಟೆ. ಅಲ್ಲಿ ನಮ್ಮ ಮಮ್ಮಿ ಹತ್ರ ಹೋಗಿ
ನಮ್ಮ ತಾತ ಇದ್ದಾರೆ ಗೈಸ್, ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬರಬೇಕು. ಸೊ ಅಲ್ಲಿಗೆ ಆಲ್ಸೋ ಗೈಸ್, ಐ ಹ್ಯಾವ್ ಗಾಟ್ ಅ ಬೆಸ್ಟ್ ಮಾಮ್ ಆ್ಯಂಡ್ ಬೆಸ್ಟ್ ಡ್ಯಾಡ್ ಇನ್ ದ ವರ್ಲ್ಡ್ ಗೈಸ್. ದೇ ಬೋತ್ ಆರ್ ಸಪೋರ್ಟಿಂಗ್ ಮೀ ವೆರಿ ವೆರಿ ಮಚ್ ಗೈಸ್. ಇವರಿಬ್ಬರು ಸಪೋರ್ಟ್ ಗೈಸ್ ಆ್ಯಂಡ್ ಯೋರ್ ಸಪೋರ್ಟ್ ಮೇನ್ಲಿ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ಗೈಸ್. ಸೊ ಐ ನೋ ಯು ಗೈಸ್ ವಿಲ್ ಸಪೋರ್ಟ್, ಇವೆಲ್ಲ ಸಪೋರ್ಟ್ ಮಾಡ್ತೀರಂತ ನನಗೆ ಗೊತ್ತು. ನಮ್ಮ ಅಪ್ಪ ಅಮ್ಮ ಆಶೀರ್ವಾದ ಯಾವಾಗಲೂ ಇರುತ್ತೆ ಆ್ಯಂಡ್ ಆಲ್ಸೋ ನಿಮ್ಮ ಆಶೀರ್ವಾದನೂ ಅಷ್ಟೇ. ಸೊ ಯಾ ಗೈಸ್, ಲೆಟ್ಸ್ ಗೋ. ಇದೇನೇ ಮಾಡೋದು ಗೈಸ್, ಇಲ್ಲಿ ಹಬ್ಬ ಮಾಡೋದು ನೋಡಿ ಹೆಂಗೆ ಅಂತ ತೋರಿಸ್ತೇನೆ ನೋಡಿ ಗೈಸ್. ಇದು ಮಾಡ್ತಿದ್ದಾರೆ, ಪೂಜೆ ಮಾಡಬೇಕಾ? ನಾನು ಮಾಡಬೇಕಾ ಗೈಸ್? ನಾನು ನಮ್ಮ ಮಮ್ಮಿ ಇಬ್ರು ಒಟ್ಟಿಗೆ ಮಾಡಿಬಿಡೋಣ ಗೈಸ್. ನಾನು ನಮ್ಮ ಮಮ್ಮಿ ಇಬ್ರು ಒಟ್ಟಿಗೆ ಮಾಡ್ತೀವಿ ಪೂಜೆನ. ನಾನು ನನ್ನ ಮಗಳು ಗೈಸ್ ಇವಾಗ ಅದೇನೋ ಧೂಪ ಅಂತ ಅದೆಲ್ಲ ಹಾಕ್ಬಿಟ್ಟು ಗೈಸ್, ನಾನು ನಮ್ಮ ದೊಡ್ಡಮ್ಮ ನಮ್ಮ ಮಮ್ಮಿ ಎಲ್ಲ ಆಚೆ ಬಂದಿದ್ದೀವಿ ಗೈಸ್. ನಾವು ಅಲ್ಲಿ ನೋಡಿ ಅಲ್ಲಿ ಮಿನಿಸ್ಟರು. ಸೊ ನಾವೆಲ್ಲ ಆಚೆ ಇದ್ದೀವಿ ಗೈಸ್. ಸ್ವಲ್ಪ ಹೊತ್ತಾದ್ಮೇಲೆ ಇವಾಗ ಮತ್ತೆ ಊಟ ಮಾಡೋಕೆ ಹೋಗ್ಬೇಕು. ಊಟ ಮಾಡೋಕ್ಕೆ ಹೋಗಿದಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಚೆನ್ನಾಗಿ ತಿಂದು ತೋರಿಸ್ತೀವಿ ಗ್ಯಾಪಲ್ಲಿ ಮೊಟ್ಟೆನ ಎದ್ಕೊಂಡು ಗೈಸ್. ನಮ್ಮ ಅಮ್ಮ ಅವಾಗ ಹೆಂಗಿದ್ರು ಅಂತ ತೋರಿಸ್ತೀನಿ ನೋಡ್ರಿ ನಿಮಗೆ. ನೋಡಿ ಕಾಣಿಸಿದ್ಯಾ? ಫ್ಲ್ಯಾಶ್ ಏನಾಗಿದೆ ನೋಡ್ರಿ, ಕಾಣಿಸಿದೆ ಇವಾಗ ಕಾಣಿಸುತ್ತೆ ನೋಡ್ರಿ. ನೋಡ್ರಿ ಹೆಂಗ ನಮ್ಮ ಅಮ್ಮ ಅವಾಗ. ಇವಾಗೇ ಪರವಾಗಿಲ್ಲ ಗೈಸ್, ನಮ್ಮ ಚೆನ್ನಾಗವ್ರು. ಅವಾಗ ನೋಡ್ರಿ ಒಳ್ಳೆ ಅಜೀಬು ಗೈಸ್. ಇವಾಗ ನಾವು ಊಟ ತಿನ್ನೋಕೆ ಕೂತ್ಕೊಂಡಿದ್ದೀವಿ ಗೈಸ್. ನಮ್ಮಮ್ಮ ಎಲ್ಲ ಬರ್ಸ್ತಾರೆ, ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲ ಇವರು ಊಟ ಬರ್ಸ್ತಾರೆ ನೋಡಿ ಗೈಸ್. ನಾಳೆಯಿಂದ ಮನೋಜ ನನ್ನ ವ್ಲಾಗಲ್ಲಿ ಕಾಣಿಸಲ್ಲ ಗೈಸ್, ಅವನದೇ ಬೇರೆ ಟೈಮಿಂಗು, ನನಗೆ ಬೇರೆ ಟೈಮಿಂಗು, ಸಾಯಂಕಾಲ ಈವ್ನಿಂಗ್ ಅಷ್ಟೇ. ಸೊ ಇವಾಗ ಎಲ್ಲರೂ ಊಟ ಮಾಡೋಣ ಗೈಸ್. ಪ್ಯಾಂಟ್ ಬಿಚ್ಕೊಂಡು ಕೂತ್ಕೊಂತ. ಸೊ ಊಟ ಎಲ್ಲ ಬಡಿಸಿದ್ದಾರೆ ಗೈಸ್. ಇವಾಗ ತಿಂದ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಎಲ್ಲ ಮಲ್ಕೊಂಡಿದ್ದಾರೆ, ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿವರೆಗೂ ಈ ವ್ಲಾಗ್ನ ನೋಡಿರ್ತೀರ ಅಂದರೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ನಾಳೆ ಸಿಗ್ತೀನಿ ಹಾಗೆ ನ್ಯೂ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.